ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. 2024 ಈ ಒಂದು ವರ್ಷದ ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆ ಅಂತ ನಾವೇನು ಕರಿತೀವಿ, ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು 30ರಿಂದ 40 ಸಾವಿರ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಪೆಂಡಿಂಗ್ ಅನ್ನ ಮಾಡ್ತಿದ್ದಾರೆ. ಈ ಒಂದು ನೋಟಿಫಿಕೇಶನ್ ನಿಜವಾಗಿಯೂ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ನೋಡಿ. ಮೊದಲೇ ನಾನು ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ. ಬಟ್ ಪದೇ ಪದೇ ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ, ಪದೇ ಪದೇ ಒಂದು ಡೌಟ್ಸ್ ಅನ್ನ ಕೇಳ್ತಾ ಇರ್ತೀರಾ. ಸೊ ನನ್ನ ಒಂದು ಉದ್ದೇಶ ಮತ್ತೆ ಮತ್ತೆ ಒಂದು ವಿಡಿಯೋಸ್ ಅನ್ನ ಮಾಡಿ ಅಪ್ಲೋಡ್ ಸೇಮ್ ಆಗಿರುವಂತಹ ಒಂದು ಥಿಂಗ್ ಅನ್ನ ಮತ್ತೆ ಮತ್ತೆ ಹೇಳುವುದು ನನ್ನ ಒಂದು ಉದ್ದೇಶ ಅಲ್ಲ. ಬಟ್ ನಿಮ್ಮ ಒಂದು ಕಮೆಂಟ್ಸ್ಗಳು ಪದೇ ಪದೇ ಬಂದಾಗ ಮಾತ್ರ ನಾನು ಮತ್ತೆ ಮತ್ತೆ ವಿಡಿಯೋಸ್ ಅನ್ನ ನಾನು ಮಾಡಕ್ಕೆ ನಾನು ಟ್ರೈ ಅನ್ನ ಮಾಡ್ತೀನಿ. ಸಪೋಸ್ ಮ್ಯಾಕ್ಸಿಮಮ್ ಆಗಿ ಒಬ್ಬರು ಇಬ್ಬರು ಏನಾದರೂ ಸೇಮ್ ಆಗಿರುವಂತಹ ಒಂದು ಕಮೆಂಟ್ಸ್ ಅನ್ನ ಮಾಡಿದ್ರೆ ಏನೋ ಅಲ್ಲೇ ಒಂದು ಸ್ಪಾಟ್ ನಲ್ಲೇ ಒಂದು ರಿಪ್ಲೈ ಅನ್ನ ಕೊಡಬಹುದು. ಬಟ್ ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ಬಂದಾಗ ಮಾತ್ರ ನಾನು ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ತೀನಿ. ಸೊ ಓಕೆನಾ. ಸೊ ಫೈನಲ್ ಆಗಿ ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಅಂದ್ರೆ ನಾಳೆ ತಿಂಗಳು ಫಸ್ಟ್ ವೀಕ್ ನಲ್ಲೇ ನಿಮ್ಮ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ. ತಯಾರಾಗಿದ್ದೀರಾ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ತಯಾರಾಗಿರಿ ಈ ಬಾರಿ ತಾವು ಅಪ್ಲೈ ಮಾಡಕ್ಕೆ. ಈ ಬಾರಿ ಈ ಒಂದು BPM ಆಗಿರಲಿ, ABPM ಆಗಿರಲಿ ಮತ್ತು ಡಾಕ್ ಸೇವಕ್ ಆಗಿರಲಿ 3 ಪೋಸ್ಟ್ ಅಲ್ಲಿ ಒಂದು ಪೋಸ್ಟ್ ಅನ್ನ ಈ ಬಾರಿ ತಾವು ಹೊಡಿಲೇಬೇಕು. ನಾನು ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಕೊಡ್ತಾ ಇರ್ತೀನಿ. ರೀಸೆಂಟ್ ಆಗಿ ಇಂಡಿಯಾ ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ರೀತಿಯಂತಹ ಒಂದು ವಿಡಿಯೋ ಅಪ್ಲೋಡ್ ಆಗಿಲ್ಲ. ಕಾರಣ ಏನಂದ್ರೆ ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಂತಹ ಒಂದು ಲೇಟೆಸ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದಿಲ್ಲ. ಸೊ ಆ ಒಂದು ರೀಸನ್ ಇಂದ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆಗಿಲ್ಲ. ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದ ನಂತರ ಅತಿ ಬೇಗವಾಗಿ ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತೀನಿ. ಓಕೆನಾ. ನೋಡಿ, ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ನಿಮ್ಮ ಒಂದು SLC ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಒಂದು ಮೊಬೈಲ್ ನಂಬರ್, ಒಂದು ಇಮೇಲ್ ಐಡಿ ಬೇಕಾಗಿರುತ್ತೆ. ಆಫ್ಟರ್ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಬಹಳಷ್ಟು ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ. ಯಾವ ಒಂದು ಡಾಕ್ಯುಮೆಂಟ್ಸ್ ಎಂಬುದರ ಬಗ್ಗೆ ನಾನು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋನ ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಅಲ್ಲಿಂದ ತಾವು ಹೋಗಿ ಇನ್ಫಾರ್ಮೇಶನ್ ಪಡ್ಕೊಂಡು ಈಗಿನಿಂದಲೇ ತಾವು ಡಾಕ್ಯುಮೆಂಟ್ಸ್ ಅನ್ನ ತಯಾರನ್ನ ಮಾಡ್ಕೊಳ್ಳೋದು ತಾವು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಒಂದು ಪರ್ಸೆಂಟೇಜ್ ಎಷ್ಟೇ ಆದ್ರೂ ತಾವು ಪಾಸ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಈ ಒಂದು ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಕೇವಲ ನಿಮ್ಮ ಒಂದು SLC ಮಾತ್ರವನ್ನ ಕೇಳಿರ್ತಾರೆ. ಸೊ ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಅನ್ನ ಮಾಡಿ. ಸೊ ಇಷ್ಟು ನಿಮ್ಮ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ನ ಪ್ರತಿಯೊಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ನ ಸಬ್ಸ್ಕ್ರೈಬ್ ಅನ್ನ ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ಗಳು ತಮಗೆ ಸಿಗ್ತಾ ಇರುತ್ತೆ. ಸೊ ಮುಂದಿನ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.